ಬಸವ ಟಿವಿಗೆ ವೀಕ್ಷಕರಿಗೆ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಯಾದಗಿರಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಶ್ರೀ ಚನ್ನಪ್ಪ ಆನಿಗುಂದಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ, ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ರೂಪುಗೊಂಡಿದೆ ಅಂತ ಗೊತ್ತಾಗಿದೆ ನಮಗೆ. ಮುಂದಿನ ತಿಂಗಳು ಸೇಡಂನಲ್ಲಿ ಬಹುದೊಡ್ಡ ರಾಷ್ಟ್ರೀಯ ಒಂದು ಅಭಿಯಾನದ ಹೆಸರಿನ ಮೇಲೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಪರ್ಯಾಯವಾಗಿ ಏನಲ್ಲ, ಈ ಕಾರ್ಯಕ್ರಮದ ಒಳಗಳು ಏನಿವೆ, ಈ ಚಿಂತನೆಗಳು ಏನಿವೆ, ಇವುಗಳನ್ನು ನಾವು ಯಾಕೆ ವಿರೋಧಿಸಬೇಕು ಅನ್ನುವ ಜನರಲ್ಲಿ ಪ್ರಜ್ಞೆ ಕೊಡೋಣ ಅನ್ನೋ ಕಾರಣಕ್ಕಾಗಿ ಇದೇ ತಿಂಗಳು 17, 18 ಮತ್ತು 19ರಲ್ಲಿ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅಂತ ಒಂದು ಕಾರ್ಯಕ್ರಮ ಕೂಡ ಎಲ್ಲ ಸಂಘಟಕರ ನೆರವಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಒಂದೆರಡು ಮಾತುಗಳನ್ನ ಅವರೊಂದಿಗೆ ನಾವು ಚರ್ಚಿಸಲೇಬೇಕಾಗಿದೆ. ಸರ್, ಈ ಬಹುತ್ವ ಸಂಸ್ಕೃತಿ ನಮ್ಮ ಭಾರತ, ಮುಂದಿನ ತಿಂಗಳು ನಡೆಯಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ, ಬಹಳ ಅದ್ದೂರಿಯಾದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಈಗಾಗಲೇ ಆಮಂತ್ರಣ ಪತ್ರಿಕೆ ಇತ್ಯಾದಿಗಳು ಪ್ರಕಟ ಆಗಿವೆ. ಬಹಳ ದಿಗ್ಭ್ರಮೆ ಹುಟ್ಟಿಸುವ ರೀತಿಯಲ್ಲಿ ಅದು ಬೆಳಕಿಗೆ ಬರ್ತಾ ಇದೆ. ಯಾಕ ಅದನ್ನ ನೀವು ತಾವು ವಿರೋಧ ಮಾಡ್ಬೇಕಂತ ಬಯಸ್ತೀರಿ? ಸರ್, ಸೇಡಂನಲ್ಲಿ ಇರ್ತಕ್ಕಂಥ ಏಕ ಸಂಸ್ಕೃತಿ ರಾಷ್ಟ್ರೀಯ ಇರತಕ್ಕಂಥ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅದು ದೊಡ್ಡ ರೀತಿಯಲ್ಲಿ ಈ ದೇಶದ ಜನಸಾಮಾನ್ಯರ ಮೇಲೆ ಮತ್ತು ಬಹು ಸಂಸ್ಕೃತಿಗಳಂಥ ಜನತೆಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಂದರ್ಭ ಇವತ್ತು ಎದ್ದು ಕಾಣ್ತಾ ಇದೆ. ಈಗಾಗಲೇ ನಮ್ಮ ದೇಶದ ಆಳ್ತಕ್ಕಂಥ ವರ್ಗಗಳು ದೊಡ್ಡ ರೀತಿಯಲ್ಲಿ ಏಕಸ್ವಾಮ್ಯನ ಸ್ಥಾಪನೆ ಮಾಡೋಕ್ಕೆ ಇವತ್ತು ಒಂದು ರಾಷ್ಟ್ರ, ಒಂದು ದೇಶ ಮತ್ತು ಒಂದೇ ಸಂಸ್ಕೃತಿ ಅಂತಕ್ಕಂಥ ದೃಷ್ಟಿಯಲ್ಲಿ ಹೋಗ್ತಕ್ಕಂಥದ್ದು ಇಡೀ ನಮ್ಮ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಆಗ್ತಿದೆ. ಹೇಗೆ ಹೊಡಿತದೆ ಸರ್ ಅದು? ಒಂದು ಸರ್, ಹಿಂದೂ ಈಗ ಈಗ ಒಂದೇ ಸಂಸ್ಕೃತಿ ಒಂದೇ ಭಾರತ ತಪ್ಪೇನಿದೆ ಸರ್ ಅದರಲ್ಲಿ? ಈ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಗ್ರಂಥ ಭಾರತ ಸಂವಿಧಾನವನ್ನ ಹೌದು, ಇವತ್ತು ಅದನ್ನ ನಾಶ ಮಾಡಕ್ಕೆ ಹೋಗ್ತಕ್ಕಂಥ ಒಂದು ಏಕ ಸಂಸ್ಕೃತಿ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನ ನಾಶ ಮಾಡ್ತಂತವ್ರು ಎಲ್ಲಿ ಹೇಳಿದ್ದಾರ? ಅವ್ರು ಹೇಳಿದ್ದು ಕೂಡ ಇವತ್ತು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಮುರಿತಕ್ಕಂಥ ಕೆಲಸ ಮಾಡಕ್ಕೆ ಈಗಾಗಲೇ ದೊಡ್ಡ ರೀತಿಯಲ್ಲಿ ಮಸೀದಿ ಮಂದಿರ ಹೆಸರಲ್ಲಿ ಹೋಗ್ತಾ ಇದ್ದಾರೆ. ಅದು ಈಗಾಗಲೇ ಎದ್ದು ಕಾಣತಕ್ಕಂಥ. ಇಲ್ಲ, ಅವರು ಈಗ ಬಸವರಾಜ ಪಾಟೀಲ್ ಸೇಡಂ ಅವರು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಒಂದು ಸ್ಕೂಲಿನ ಉದ್ಘಾಟನೆ, ಆ ಸ್ಕೂಲಿನ ಇಂತಿಷ್ಟು ವರ್ಷಗಳ ಸಾಧನೆಗಳಿಗಾಗಿ ಆ ಸ್ಕೂಲಿನ ಸಲುವಾಗಿ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರಲ್ಲ ಸರ್? ಸರ್, ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅದರ ವಾಸ್ತವಿಕ ಸತ್ಯವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನಹರಿಸಬೇಕಂತಕ್ಕಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲೆಲ್ಲೂ ಮುಸಲ್ಮಾನರ ಕುರಿತು ಬೈಗಳ ಇತ್ಯಾದಿಗಳು ಇರೋದಿಲ್ಲಲ್ಲ ಸರ್? ಏನು ಇರದೇ ಇದ್ರು ಕೂಡ ಸರ್, ಬಹಳ ದೊಡ್ಡ ಸಿಸ್ಟಮೆಟಿಕ್ ಆಗಿ ಅವರು RSS ನ ಒಂದು ಪ್ರಮುಖವಾದಂತ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಆಗಿದ್ದು ಇವತ್ತು ದೊಡ್ಡ ರೀತಿಯಲ್ಲಿ ಇವತ್ತು ನೋಡಿದೀವಿ ನಾವು. ಈಗಾಗಲೇ ಅವರು ಎಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಯುವ ಜನರು ಯಾವ ರೀತಿ ಆಕ್ರೋಶ ಮಾಡ್ತಾ ಇದ್ದಾರೆ ಮತ್ತು ಜನರ ಮಧ್ಯದಲ್ಲಿ ಯಾವ ರೀತಿಯ ಒಡಕುಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ. ಸರ್, ನಾನು ಕೇಳಿದಂಗೆ ಬಸವರಾಜ ಪಾಟೀಲ್ ಸೇಡಂ ಅವರು ಬಸವ ಕಲ್ಯಾಣದಲ್ಲಿ ಹೋಗಿ ಕೂಡ ಬಸವಾದಿ ಶರಣರ ಚಿಂತನೆಗಳನ್ನ ಜನಮಾನಸಿಗೆ ಬಿತ್ತುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಜನ ಹೇಳ್ತಾ ಇದ್ದಾರಲ್ಲ ಸರ್? ಬಸವಣ್ಣನ ವಚನಗಳನ್ನೇ ಮೂಲಿಗೆ ಮಾಡಕ್ಕೆ ಹೋಗ್ತಕ್ಕಂಥ ಏಕ ಸಂಸ್ಕೃತಿಯ ಪ್ರಮುಖವಾದಂತ ಉದ್ದೇಶ ಅವ್ರದ್ದು ಸರ್. ಅದಕ್ಕೆ ಲಿಂಗಾಯತ ಧರ್ಮವನ್ನೇ ಇವತ್ತು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಕ್ಕೆ ಅವ್ರು ಹೊಂಟಿರ್ತಾರೆ ಸರ್. ಲಿಂಗಾಯತ ಧರ್ಮ ಶ್ರುತಿಯನ್ನ ಜನತೆಯ ಮೇಲೆ ಇರಕ್ಕೆ ಹೊಂಟಿರ್ತಕ್ಕಂಥ ಚಾತುರ್ಣ ವ್ಯವಸ್ಥೆಗಳನ್ನ ಪುನಃ ನಿರ್ಮಾಣ ಮಾಡ್ಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ಅವರು ದೊಡ್ಡ ರೀತಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಸರ್, ಲಿಂಗಾಯತ ಧರ್ಮವನ್ನು ಯಾಕೆ ಹಾಳು ಮಾಡ್ತಾರೆ ಅವ್ರ ಉದ್ದೇಶ? ಅದು ಲಿಂಗಾಯತ ಧರ್ಮದಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು ಸಮಾಜದಲ್ಲಿ ಶೋಷಣೆ, ಅನ್ಯಾಯ, ದಬ್ಬಾಳಿಕೆ ನಿಲ್ಬೇಕು ಮತ್ತು ಮಾನವ ಕುಲ ಒಂದಂತಕ್ಕಂತ ಹೇಳ್ತಕ್ಕಂಥ ಬಸವಣ್ಣನ ವಿಚಾರಗಳನ್ನ ಇವತ್ತು ಅವರು ಒಪ್ಪಕ್ಕೆ ತಯಾರಿಲ್ಲ. ಅವರು ಜಾತ್ಯತೀತವಾಗಿರ್ಬೇಕು, ಎಲ್ಲ ಶರಣರು ಮತ್ತು ಸೋಪಿ ಸಂತರು ಎಲ್ಲರೂ ಕೂಡಿ ಸಮಾಜದ ಅಭಿವೃದ್ಧಿಗೆ ದುಡಿತಕ್ಕಂಥ ಒಂದು ಕಲ್ಯಾಣ ಮಂಟಪದಲ್ಲಿ ಮಾಡ್ತಕ್ಕಂಥ ಒಂದು ತೀರ್ಮಾನಗಳನ್ನ ಇವತ್ತು ಜಾರಿ ಮಾಡ್ತಕ್ಕಂಥ ಇವರು ಸಹಿಸಕ್ ತಯಾರಿಲ್ಲ. ಸರ್, RSS ಸಂಘಟನೆ ಮೂಲಕನೇ ವಚನಗಳ ಬಗ್ಗೆ ಪುಸ್ತಕ ಪ್ರಿಂಟ್ ಆಗಿದಲ್ಲ ಸರ್? ಸರ್, RSS ನ ವಚನಗಳ ಪ್ರಿಂಟ್ ಮಾಡ್ತಕ್ಕಂಥ ಬಸವಣ್ಣ ವಿಚಾರಗಳ ಕಾಯಕವೇ ಕೈಲಾಸ ಹೇಳ್ತಕ್ಕಂಥ ಬಹಳ ವ್ಯತ್ಯಾಸ ಇದೆ ಸರ್. ವಾಸ್ತವಿಕ ಸತ್ಯವನ್ನ ಇವತ್ತು ಅವ್ರು ಮರೆಮಾಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ ಪುಸ್ತಕದಲ್ಲಿ ಬರೆದ್ರು ಸರ್? ಏನಂತದ್ದು ಬಸವಣ್ಣ ವಿಚಾರಕ್ಕೆ ವಿರುದ್ಧವಾದ ಅದರಲ್ಲಿ ಇರತಕ್ಕಂಥದ್ದೇ ಇದೆ ಸರ್. ಇವತ್ತು ಮನುಷ್ಯರ ಕಾಣತಕ್ಕಂಥ ವ್ಯವಸ್ಥೆ ಇವತ್ತು ಅಲ್ಲಿ ಇಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಮನುಷ್ಯ ತಲೆಯಿಂದ ಹುಟ್ಟಿದಾನೆ, ಭುಜದಲ್ಲಿ ಹುಟ್ಟಿದಾನೆ, ಪಾದಲ್ಲಿ ಹುಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ಅವರು ನಿರ್ಮಾಣ, ಹಿಂದಿನ ಇತಿಹಾಸವನ್ನ ಪುನಃ ಸ್ಥಾಪನೆ ಮಾಡಿ ಅವ್ರು ಏನ್ ಹೇಳ್ತಾರೆ ಸರ್ ಅಂದ್ರೆ, ಈ ಚಾತುರ್ಣ ಇದೆಲ್ಲ, ಈ ಚಾತುರ್ಣ ನಮ್ಮ ಸೃಷ್ಟಿ ಅಲ್ಲ ಸರ್, ಶ್ರೀಕೃಷ್ಣ ಪರಮಾತ್ಮನ ಸೃಷ್ಟಿ ಮಾಡಿದ. ಅಲ್ಲೇ ನೋಡಿ ಸರ್, ಅಲ್ಲೇ ಇರ್ತಕ್ಕಂಥದ್ದು ಈ ದೇಶದ ಸಂವಿಧಾನವನ್ನ ನಾಶ ಮಾಡಕ್ಕೆ ಪ್ರಮುಖವಾದಂತ ಪಾತ್ರ ವಹಿಸ್ತಾ ಇದ್ದಾರೆ ಅವರು. ಅದಕ್ಕೆ ನಾವು ನಿಜವಾದ ಸ್ವತಂತ್ರ ಬಂದಿರತಕ್ಕಂಥದ್ದು ಮೊನ್ನೆ ಇವತ್ತು ನಮ್ಮ RSS ನ ಪ್ರಮುಖ ವ್ಯಕ್ತಿ ಇವತ್ತು ಹೇಳಿದ್ರು, ನಮಗೆ ನಿಜವಾದ ಸ್ವತಂತ್ರ ರಾಮ ಮಂದಿರ
ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ಅಂತಕ್ಕಂಥ ಅಂದ್ರೆ ಇವತ್ತು 1947 ಬಂದಿರತಕ್ಕಂಥ ಸ್ವತಂತ್ರವನ್ನ ನಮ್ಮ ಸರ್. ದೇಶದ ಬ್ರಿಟಿಷ್ ಒದ್ದೋಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಅವರು ಮಾನ್ಯತೆ ಮಾಡಲಿಲ್ಲ. ಆದ್ರೆ ಇವತ್ತು ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯಕ್ಕೆ, ಹಿಂದೂ ಸಂಸ್ಕೃತಿ ನಿರ್ಮಾಣ ಮಾಡಕ್ಕೆ, ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಕ್ಕೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಿಜವಾಗಿ ಸ್ವತಂತ್ರ ಸಿಕ್ಕಿದಂತ ಮಾತನ್ನ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಹೇಳಿದ್ದಾರೆ ಅಂತಕ್ಕಂಥದ್ದು ಇವತ್ತು ಬಯಲಿಗೆ ಬರ್ತಾ ಇದೆ. ಸರ್, ಅಂದ್ರೆ ಈ ಭೌತ ಸಂಸ್ಕೃತಿ ಬೇಕಂತೀರಿ ನೀವು, ಬಹು ಸಂಸ್ಕೃತಿ ಏಕ ಸಂಸ್ಕೃತಿ ಬೇಡ ಅಂತೀರಿ. ಹಲವಾರು ಭಾಷೆ, ಧರ್ಮ, ಹಾ. ಜಾತಿಗಳ ಆಧಾರದಲ್ಲಿ ನಮ್ಮ ದೇಶ ಸಂಸ್ಕೃತಿ ಇವತ್ತು ಕಾಣ್ತಾ ಇದೀವಿ. ಹಾ. ಈ ಸಂಸ್ಕೃತಿಯನ್ನ ಅವರು ನಾಶ ಮಾಡಬೇಕು, ನಾಶ ಮಾಡಬೇಕು, ಏಕ ಸಂಸ್ಕೃತಿಯನ್ನು ಮಾಡ್ಬೇಕಂತಕ್ಕಂಥದ್ದು. ಅಂದ್ರೆ ನಾವು ಹೇಳಿದ್ದೆ ಇವತ್ತು ನಮ್ಮ ದೇಶದಲ್ಲಿ ಸರ್ವಾಧಿಕಾರ ಧೋರಣೆಯನ್ನ, ಹಿಟ್ಲರ್ ಸಾಮ್ರಾಜ್ಯಶಾಹಿಯನ್ನ ನಿರ್ಮಾಣ ಮಾಡಕ್ಕೆ. ಇಲ್ಲ ಸರ್, ಪ್ರಜಾಪ್ರಭುತ್ವದ ಹಿಟ್ಲರ್ದು ಇಲ್ಲಿ ಯಾಕೆ ಬರ್ತಾನೆ ಸರ್ ಪ್ರಶ್ನೆ? ಸರ್, ಇವತ್ತು ಒಂದು ಸಂಸ್ಕೃತಿ, ಒಂದು ರಾಷ್ಟ್ರ, ಒಂದೇ ಚುನಾವಣೆ ಅಂತಕ್ಕಂಥ ದೃಷ್ಟಿಕೋನ ಇರ್ತಕ್ಕಂಥದ್ದೇ ಅವರ ಸಾಮ್ರಾಜ್ಯಶಾಹಿಗಳ ಒಂದು ಪರಿಪಾಲನೆ ಅಂತಕ್ಕಂಥ ದೃಷ್ಟಿಕೋನ. ಅಲ್ಲ ಸರ್, ಇದು ನೀವು ತಿಳ್ಕೊಂಡು ಹೇಳ್ತೀರಿ, ಜನಸಾಮಾನ್ಯರಿಗೆ ಇದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ರಾಷ್ಟ್ರೀಯವಾದಂತ ಒಂದು ವೇಷ ಇದೆ ಅಂತ ನೀವು ಅನ್ನೋ ಸರ್, ಮಾತು. ಬಹಳ ದುರ್ದೈವ. ಇವತ್ತಿನ ಯುವಜನತೆ ಇವತ್ತು ಈ ದೇಶದ ಆಳುವ ವರ್ಗದ ಮೊಳ ಆಗ್ತಾ ಇದ್ದಾರೆ. ಅದು ದೊಡ್ಡ ಇವತ್ತು ದೇಶಕ್ಕೆ ಗಂಡಾಂತರ ಇದೆ. ಅದಕ್ಕೆ ನಾವು ನಿಜವಾಗಿ ಇರ್ತಕ್ಕಂಥ ಯುವಕರು ಇವತ್ತು ಇತಿಹಾಸವನ್ನು ನೋಡಬೇಕಾಗಿದೆ. ಬಸವಣ್ಣ ಮಾಡಿರ್ತಕ್ಕಂಥ ಸಿದ್ಧಾಂತವನ್ನ, ಬಸವಣ್ಣ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬೇಕಾಗಿದೆ. ಅದ್ರ ಕಡೆಗೆ ಇವತ್ತು ಒಳ್ಳೆ ನೋಡ್ತಾ ಇಲ್ಲ ಯುವಕರು. ಸರ್, ಅವರು ಜಾತಿ ರಹಿತವಾದ ಸಮಾಜ ಸೃಷ್ಟಿ ಮಾಡೋಕಂತ ಬಯಸ್ತಾರ ಇಲ್ಲ ಇಲ್ಲ ಅವರು? ಸರ್, ಸಾಧ್ಯನೇ ಇಲ್ಲ ಸರ್. ಅಂದ್ರೆ ಅವರು RS ಸಂಘಟನೆಯಲ್ಲಿ ಬೇರೆ ಬೇರೆ ಜನಾಂಗದವರು ಮೇಲ್ಜಾತಿ, ಕೆಳಜಾತಿ ಮತ್ತು ಅಂಬೇಡ್ಕರ್ ಸಿದ್ಧಾಂತವನ್ನ ಮೂಲಿಗುಂಪು ಮಾಡಕ್ಕೆ ಹೊಂಟಿರ್ತಕ್ಕಂಥದ್ದು. ಹಂಗಂದ್ರೆ ಸರ್, ಅವರು ಮತ್ತು ಅಂಬೇಡ್ಕರ್ ಬಗ್ಗೆ ತುಂಬಾ ಗೌರವ ಇದೆಯಲ್ಲ ಸರ್? ಅದು ಸರ್ ಒಂದು ನಾಟಕೀಯವಾಗಿರ್ತಕ್ಕಂಥ ವಾಸ್ತವ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಜನತೆ, ಈ ದೇಶದ ರೈತರು, ಬಡವರು, ಕೂಲಿಕಾರರು, ಹಿಂದುಳಿದ ಜನಾಂಗ ಇವತ್ತು ದೊಡ್ಡ ರೀತಿಯಲ್ಲಿ ಇವತ್ತು ಮೌಢ್ಯಗಳನ್ನ ನಂಬತಕ್ಕಂಥ ಜನ ಇವತ್ತು ಅವ್ರು ಮಾಡತಕ್ಕಂಥ ಒಂದು ನಾಟಕಕ್ಕೆ ಬಲಿ ಬೀಳ್ತಾ ಇದ್ದಾರೆ. ಇದು ದೊಡ್ಡ ರೀತಿಯಲ್ಲಿ ಬಹಳ ಪ್ರತಿಪಾದನೆ ಮಾಡಬೇಕಾಗಿದೆ. ಅಲ್ಲ ಸರ್, ಬಸವಣ್ಣವ್ರ ಬಗ್ಗೆ ಪ್ರೀತಿ ಆದಂತಲೇ ಕಲ್ಯಾಣದಲ್ಲಿ ಅನುಭವ ಮಂಟಪಕ್ಕೆ ಅವರು ಸರ್ಕಾರ ಇದ್ದಾಗ ಈ ದುಡ್ಡನ್ನು ಕೂಡ ಬಿಡುಗಡೆ ಮಾಡಿದ ಸುಳ್ಳ ಸರ್? ಅದು ಕೂಡ ಸರ್ ಒಂದು ವಾಸ್ತವಿಕ ಸತ್ಯ, ನಾವು ಹೇಳಕ್ಕಾಗಲ್ಲ. ಯಡಿಯೂರಪ್ಪ ಒಂದು ಬಸವಣ್ಣನ ಬಗ್ಗೆ ಗೌರವ ಇರತಕ್ಕಂಥ ಅದರಲ್ಲಿ ಬಸವಣ್ಣನ ವಿಚಾರನ ಎತ್ತಿ ಹಿಡಿತಕ್ಕಂಥ ಸಂದರ್ಭದಲ್ಲಿ ಅವರು ಬಸವ ಕಲ್ಯಾಣದಲ್ಲಿ ಹೆಚ್ಚಿನ ಹಣ ಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದರೆ ಯಡಿಯೂರಪ್ಪನು ಕೂಡ ಬಿಜೆಪಿ ಸಿದ್ಧಾಂತಕ್ಕೆ ವಿರೋಧ ಮಾಡಿ ಸಡ್ ಹೊಡೆದು ಹೊರಗೆ ಬಂದಿರತಕ್ಕಂಥ ಕೂಡ ನಾವು ಇತಿಹಾಸ ಮರೆಯಕ್ಕಾಗಲ್ಲ. ಅವರು ಕೂಡ ಬಿಜೆಪಿ ಸಿದ್ಧಾಂತವನ್ನ ದೊಡ್ಡ ರೀತಿಯಲ್ಲಿ ವಿರೋಧ ಮಾಡಿದ್ದಾರೆ. ಒಂದು ಅವ್ರಿಗೂ ಕೂಡ ಜಾತ್ಯತೀತ ಮನೋಭಾವನೆ ಇತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಅವ್ರು ಬಿಜೆಪಿಗೆ ಉಳಿಸತಕ್ಕಂಥ ಪರಿಸ್ಥಿತಿ ತನ್ನ ಒಂದು ಸಂಕಷ್ಟಕ್ಕೀಡಂತ ಸಂದರ್ಭದಲ್ಲಿ ಅವ್ರು ಬಿಜೆಪಿ ಪುನಃ ಸೇರ್ಪಡೆ ಆಗಿರತಕ್ಕಂಥ ಕೂಡ ಇವತ್ತು ವಾಸಿಕ ಸತ್ಯವನ್ನು ಜನ ಮರೆ ಮಾಡಕ್ಕಾಗಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೌದ್ರಿ. ಹಾಗಾದ್ರೆ ಅಂದ್ರೆ ಈ ಒಳ ಹುನ್ನಾರಗಳಿವೆ ಇವರಲ್ಲಿ, ಸತ್ಯ 100ಕ್ಕೆ 100 ಯೋಜನೆಗಳ ಹಿಂದ್ಗಡೆ ಒಳ ಹುನ್ನಾರಗಳಿವೆ. ಮತ್ತೆ ಈ ಒಳ ಹುನ್ನಾರಗಳನ್ನು ಜನಸಾಮಾನ್ಯ ತಿಳಿಸೋದು ಹೇಗೆ ಸರ್? ಸರ್, ಅದಕ್ಕೆ ನಾವು ಇಂಥ ಒಂದು ವಿಚಾರ ಸಮಾವೇಶಗಳು ಮಾಡತಕ್ಕಂಥದ್ದು, ಹಳ್ಳಿಗಳಲ್ಲಿ ಬಸವಣ್ಣನ ವಿಚಾರಗಳನ್ನ ಪ್ರಚಾರ ಮಾಡತಕ್ಕಂಥದ್ದು, ಲಿಂಗಾಯತ್ ಧರ್ಮ ಅಂತಕ್ಕಂಥದ್ದು ಕೂಡ ಇವತ್ತು ಕೇವಲ ಒಂದೇ ಜಾತಿ ಇರತಕ್ಕಂಥಲ್ಲದು, ಹಲವಾರು ಜಾತಿಯ ಶೋಷಣೆಗೊಳಗಾದಂತ ಶ್ರಮಜೀವಿಗಳ ಒಂದು ಲಿಂಗಾಯತ ಧರ್ಮ ಅಂತಕ್ಕಂಥ ನಾವು ಇವತ್ತು ಜನತೆಯ ಮಧ್ಯದಲ್ಲಿ ಕೂಡ ಇವತ್ತು ಬಹಳ ಜನಕ್ಕೆ ಗೊತ್ತಿಲ್ಲ. ಲಿಂಗಾಯತರ ಎಷ್ಟೇ ಆದ ಸಂಬಂಧ ಬಹಳ ಮಂದಿ ತಿಳ್ಕೊಂಡಿದ್ದಾರೆ. ಅದು ಲಿಂಗಾಯತ ಅಂತಕ್ಕಂಥ ಪ್ರಶ್ನೆ ದೊಡ್ಡ ರೀತಿಯಲ್ಲಿ ವಿಶಾಲವಾಗಿರುತ್ತೆ. ನೀವು ಒಂದಾಗ ನನಗೆ ಒಂದು ವಚನ ನೆನಪಾಯ್ತು. ಮಾದಾರ ನೆಂಬೆನೆ ಚೆನ್ನಯ್ಯನ, ಡೋಹಾರ ನೆಂಬೆನೆ ಕಕ್ಕಯ್ಯನ, ಆನುಹಾರವನೆಂದರೆ ಕೂಡಲ ಸಂಗಮ ದೇವನಗುವನ. ಅಂದ್ರೆ ಜಾತಿ ನಿರ್ಮೂಲನಾ ಸಂಸ್ಥೆಯ ಸದಸ್ಯ ಮತ್ತು ಲಿಂಗಾಯತ. ಬಸವಣ್ಣ ಅಂದ್ರೆ ಎಲ್ಲರಿಗೂ ಬೇಕಾದಂತ ವ್ಯಕ್ತಿ. ಆತ ಕೇವಲ ಲಿಂಗಾಯತರಿಗೆ ಮಾತ್ರ ಸಂಬಂಧಪಟ್ಟವನು ಅಂತ ಅಲ್ಲ. ಲಿಂಗಾಯತ ಅನ್ನೋದೇ ಒಂದು ವಿಶಾಲವಾದ ಅರ್ಥ. ಈ ವಿಶಾಲವಾದ ಅರ್ಥವನ್ನು ಅಲ್ರಿ, ಹೆಸರು ಬಸವರಾಜ್ ಪಾಟೀಲ್ ಸೇಡಂ ಅಂತಿದೆ. ಅವರು ಈ ತತ್ವಕ್ಕೆ, ಈ ಚಿಂತನೆಗಳ ವಿರುದ್ಧ ಅವ್ರ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಸರ್? ಸರ್, ಅವರು ಬೆಳೆದದ್ದೇ ಮೂಲತಃ ದೊಡ್ಡ ರೀತಿಯಲ್ಲಿ ವಿದ್ಯಾರ್ಥಿ ಜೀವನದಿಂದ ಕೂಡ RSS ನ ಸಿದ್ಧಾಂತವನ್ನ ಒಪ್ಪಿಕೊಂಡು ಲಾಠಿ ಹಿಡಿದು ಚಡ್ಡಿ ಹಾಕೊಂಡು ದೇಶದಲ್ಲಿ ಇಂಥ ಒಂದು ಸಂಸ್ಕೃತಿ, ಈ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ಬೇಕಂತ ಪ್ರತಿಜ್ಞೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರು. ಅದಕ್ಕೆ ಬಸವಣ್ಣನ ವಿಚಾರಗಳನ್ನು ಕೂಡ ಇವರು ನಾಟಕೀಯವಾಗಿ ಮಾಡತಕ್ಕಂಥದ್ದು. ಅದು ನಿಜವಾಗಿ ಅವರ ಸಿದ್ಧಾಂತ ಹಿಂದೂ ಧರ್ಮ. ಅಂದ್ರೆ ಬಸವಣ್ಣವರ ತತ್ವ ಸಿದ್ಧಾಂತಗಳು ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಇವೇನಾ ಸರ್? ಇಲ್ಲ ಸರ್, ಇಲ್ಲ. ಬಸವಣ್ಣನ ವಿಚಾರಗಳನ್ನ ಇವತ್ತು ಹಿಂದೂ ಧರ್ಮಕ್ಕೆ ವಿರೋಧ ಆಗಿಲ್ಲ. ಆದ್ರೆ ವಿಶಾಲವಾದ ರೀತಿಯ ಜಾತಿರಹಿತವಾದಂತಹ ಭಾವನೆಗಳಲ್ಲಿ ಇರಬೇಕು ಅಂತಕ್ಕಂಥದ್ದು ಬಸವಣ್ಣ ವಿಚಾರ. ಅಂದ್ರೆ ಇವತ್ತು ನಮಗೆ ಬೇಕಾಗಿರೋದು ಜಾತಿ ರಹಿತವಾದಂತ ಸಮಾಜ ಸೃಷ್ಟಿ ಆಗಬೇಕು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಆಗ್ತಕ್ಕಂಥದ್ದು ಬೇಕಾಗಿದೆ. ಇಲ್ಲಿ ಬಹುಜನ ಸಂಸ್ಕೃತಿ ಇರಬೇಕು, ಬಹುಜನರು ಬದುಕಬೇಕು. ಇದು ಎಲ್ಲರ ನಾಡು. ಇಲ್ಲಿ ಸೋಫಿ ಸಂತರು ಅದರ, ಇಲ್ಲಿ ದಾಸರು ಅದರ, ಇಲ್ಲಿ ವಚನಕಾರರು ಅದರ, ಇಲ್ಲಿ ಶರಣ ಸಂತರು ಅದರ. ಇವರೆಲ್ಲರ ನಾಡಾಗ್ಬೇಕೆ ಹೊರತಾಗಿ ಕೇವಲ ಒಂದು ಧರ್ಮದ, ಒಂದು ಸಂಸ್ಕೃತಿಯ ನಾಡಾಗಬಾರದು ಅನ್ನೋದು ನಿಮ್ಮ ಕಾಳಜಿ. ನಿಜವಾಗಿ ಸರ್. ಆ ಕಾರಣಕ್ಕಾಗಿ ನಾಳೆ ಏನೇನು ಕಾರ್ಯಕ್ರಮಗಳಿವೆ ಸರ್? ಸರ್, ನಾಳೆ ನಿನ್ನೆ 17ನೇ ತಾರೀಕು ಒಂದು ಜಾಥಾನ ಅಪ್ಪನ ಗುಡಿಯಿಂದ ಪ್ರಾರಂಭವಾಗಿ ಇವತ್ತು ಕಾಜಿ ಬಂಧನವರೆಗೆ ಹೋಗಿದೆ. ಅದು ಹಿಂದೂ ಮುಸ್ಲಿಂ ಐಕ್ಯತೆ ಇರ್ತಕ್ಕಂಥ. ಎರಡನೇದಾಗಿ ಇವತ್ತು ತತ್ವ ಪದಗಳನ್ನ
ಕಡಕೊಳ್ಳ ಮಡಿವಾಳಪ್ಪನವರು ಬಸವಣ್ಣನ ವಿಚಾರಗಳನ್ನ ದೊಡ್ಡ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಪ್ರೋಗ್ರಾಮ್. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಕನ್ನಡ ಭವನ, ಕಲಬುರಗಿ ಕನ್ನಡ ಭವನದಿಂದ ಜಗತ್ತವರೆಗೆ ಅಲ್ಲಿ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ಮಧ್ಯದಲ್ಲಿ ಇರ್ತಕ್ಕಂಥ ದೊಡ್ಡ ವಿಶಾಲವಾದ ವೇದಿಕೆಯಲ್ಲಿ ಜನತೆಯ ಮಠಾಧೀಶಗಳು, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನರು, ಎಲ್ಲ ನಾಗರಿಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ. 50 ಸಂಘಟನೆಗಳು ಕೂಡ ದೊಡ್ಡ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸರ್, ಅವರು ಪ್ರವಾಹದ ರೀತಿಯಲ್ಲಿ ಈ ತತ್ವಕ್ಕೆ ವಿರುದ್ಧವಾಗಿ ಅವ್ರು ಹೊರಟಾರ. ಎಸ್, ನೀವು ಎಲ್ಲೋ ಒಂದ್ ಕಡೆ ದೀಪ ಮುಡಿಸ್ತಾ ಇದ್ರಿ. ಆ ಪ್ರವಾಹದ ವಿರುದ್ಧ, ಆ ಗಾಳಿಯ ವಿರುದ್ಧ ನಿಮ್ ದೀಪ ನಿಲ್ತಂತ ಭಾವನೆ ಇದೆ? 100ಕ್ಕೆ 100 ಸತ್ಯ. ನಾವು ಇವತ್ತು ಒಂದೇ ಇದ್ರೂ ಕೂಡ ಇವತ್ತು ದೇಶಕ್ಕೆ ಅದು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಈ ಶಕ್ತಿಗಳಿದೆ. ಈ ಪ್ರಗತಿಪರ ಚಿಂತಕರಿಗಿದೆ, ಜೊತೆಗೆ ಬಸವಣ್ಣನ ವಿಚಾರಕ್ಕಿದೆ, ಜೊತೆಗೆ ಇವತ್ತು ಭಾರತ ಸಂವಿಧಾನವನ್ನ ನಮಗೆ ಸಿಕ್ಕಿರ್ತಕ್ಕ ಸಂದರ್ಭದಲ್ಲಿ ಅದನ್ನ ಸರಿ ಸರಿ ನೀವ್ ಈ ತರ ಹೇಳ್ತಿರಲ್ಲ, ಅವ್ರೇನ್ ಹೇಳ್ತಾರ, ಈ ತರ ನೀವು ಹೇಳೋರ್ ದೃಷ್ಟಿಕೋನವನ್ನು ನೋಡ್ಕೊಂಡವ್ರ ಅಂತ ಇವರು ನಗರ ನಕ್ಸಲರು ಅಂತ ನಿಮ್ಮನ್ನ ಸರ್ ಅಂತ ಅವ್ರಿಗೆ ನೋವು ಆಗ್ತಿದೆ. ಅವ್ರಿಗೆ ನಾವು ಜನತೆಯ ಜಾಗೃತಿ ಮೂಡಿಸಬಾರ್ದು ಹೇಳಿದಾರೆ. ಅಂದ್ರೆ ಜನರ ಪರವಾಗಿರ್ತಕ್ಕಂಥವ್ರನ್ನ ಅವರು ನಗರ ನಕ್ಸಲರು ಅಂತ ಈಗ ಅಲ್ಲಿ ಗುರುಸಿದಾರೆ ಅವರು. ಅದಕ್ಕೆ ಆ ದೊಡ್ಡ ರೀತಿಯಲ್ಲಿ ಇವತ್ತು ಆಳುವ ವರ್ಗ ಅಲ್ಲ, ನಿಮ್ಮಂತವ್ರನ್ನ ಸಂಪರ್ಕದಲ್ಲಿ ಇರೋದ್ರಿಂದ ನೋಡಿರೋದ್ರಿಂದ ನೀವು ನಗರ ನಕ್ಸಲರಲ್ಲ, ಹಳ್ಳಿ ನಕ್ಸಲರಲ್ಲ, ದುಡಿಯುವವರ ಪರವಾಗಿ, ಬೆವರ ಸುರಿಸುವವರ ಪರವಾಗಿ, ಅನ್ಯಾಯದ ವಿರುದ್ಧ ನ್ಯಾಯದ ಪರವಾಗಿ ನಿಂತವ್ರು ಎಂಬುದು ನನ್ನಂತವ್ರಿಗೆ ಖಚಿತವಾಗಿ ಗೊತ್ತಿದೆ. ಆದ್ರೆ ಅವರು ನಿಮ್ಮನ್ನ ಎತ್ತರ ಪ್ರಪಗಂಡ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಜನಸಾಮಾನ್ಯ ತಿಳಿಯಲಿ. ನಮ್ಮ ಜೊತೆಗೆ ನಮ್ಮ ಈ ಬಸವ ಮಾರ್ಗದ ಎಲ್ಲಾ ಜನಗಳು ಕೂಡ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಅವರು ಸತ್ಯದ ಅಪೇಕ್ಷೆಗಳಾಗಿದ್ದಾರೆ. ಬಸವ ಮಾರ್ಗದವರು ಸತ್ಯದ ಕಡೆಗೆ ಬರ್ಲಿ ಅಂತ ವಿನಂತಿ ಮಾಡಿಕೊಳ್ತಾ, ಇದುವರೆಗೆ ಒಂದೆರಡು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ, ನಿಮ್ ಜೊತೆ ಹಂಚಿಕೊಂಡದಕ್ಕಾಗಿ ನಿಮ್ಮನ್ನ ಗೌರವಪೂರ್ವಕವಾಗಿ ಶರಣ ಹೇಳಿಕ್ಕೆ ಬಯಸ್ತೇನೆ. ಶರಣ